ಮಾಡೋದವರಿಗೆ ಜೋರಾಗಿ ಚಪ್ಪಾಳೆ ಮಾಡಬೇಕು. ರಾಜ್ಯಾಧ್ಯಕ್ಷರ ಬರ್ರಿ. ಕೈ ಹಚ್ತೀನಿ ನೀವು ಕೈ. ರಾಜ್ಯ ಕಮಿಟಿಯಿಂದ ಮಾಲಾರ್ಪಣೆ. ಇನ್ನ ನಮಸ್ಕಾರಗಳು. ಯಾಕಂದ್ರೆ ನಾನು 20 ವರ್ಷದಿಂದ ಪಕ್ಷದಿಂದ ಸಂಘಟನೆಯಿಂದ ಬಂದಿದ್ದೆ. ನಮ್ಮ ಮನೆಯ 3 ಸಲ ಮೀಟಿಂಗ್ಗೆ ಬಂದು ನಾನು ಜಾಸ್ತಿ ಹೊರಗಡೆ ಬಂದಿಲ್ಲ. ಅಮಿತ ನನಗೆ ಬಹಳ ಹತ್ತಿರದ ಸಂಬಂಧ. ನಾನು ಗಮನಿಸಿ ಕೆಲಸವನ್ನು ಹೋರಾಡ್ತೀವಿ. ಅಕ್ಕ ನೀವು ಬರೆಯಬೇಕಂತ ಹೇಳಿದ್ರು. ನಮ್ಮ ಮೋತಿಲಾಲ್ ಚೌಹಾಣ್ ಅವರು ನನ್ನ ಮಕ್ಕಳಿಗೂ ಬಹಳ ಇದು ಅಂತ ಅದಕ್ಕೆ ಅವ್ರ ಬಗ್ಗೆ ನನಗೆ ನಿನ್ನೆ ಗೊತ್ತಾಗಿದೆ. ದಯಮಾಡಿ ಅದಕ್ಕೆ ಅಣ್ಣ ನಿನ್ನ ಕಷ್ಟದಲ್ಲಿ ಯಾವಾಗೂ ಇರ್ತೀನಿ. ನಾನು ನಮ್ಮ ಅಮಿತನ ಬೆನ್ನೆಲುವಾಗಿ ನಿಮಗೆ ನಮ್ಮಿಂದ ಏನು ಅನ್ಯತ ಭಾವಿಸ್ಬೇಡ. ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಂಘಟನೆಗೆ ಮತ್ತು ನಿಮ್ಮ ರೈತ ಸಂಘಟನೆಗೆ ನಾನು ಯಾವಾಗಲೂ ನಿಮ್ಮ ಬೆನ್ನೆಲುವಾಗಿ ಇರ್ತೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಖುಷಿ ಅಂದ್ರೆ ನಮ್ಮ ಮಹಿಳೆಯರು ಎಲ್ಲಿ ನಾನು ಪಕ್ಷ ಬಿಜೆಪಿ ಪಕ್ಷ ಇದ್ದಕ್ಕೆ ಸಂಘಟನೆ ಒಳಗೆ ಇದ್ದಕ್ಕೆ ನಾನು ಇಷ್ಟು ಎಲ್ಲಿ ನಾನು ಹೆಣ್ಮಕ್ಳು ನೋಡಿಲ್ಲ. ಅದಕ್ಕೆ ನೀವು ಬಂದಿದ್ರೆ ನಾನು ಖುಷಿ ಪಟ್ಟು ಕೂತಿದ್ದೀನಿ. ನೀವು ಯಾರು ಈಗ ಹೆಣ್ಮಕ್ಳಿಗೆ ಹೊರಗಡೆ ಬರೋದು ತುಂಬಾ ಕಷ್ಟ. ಹೆಣ್ಮಕ್ಳಿಗೆ ಬಿಡುವುದು ಇಲ್ಲ. ನಾವೆಲ್ಲ ನಮ್ಮ ಮನೆಯ ಹೊರಗಡೆ ಬಿಡ್ತಿಲ್ಲ. ಆದ್ರೂ ನಾವು ಎಲ್ಲ ಈ ಮಹಿಳೆಯರಿಗೆ ಅನ್ಯಾಯ ಆಗೋದು ತನಗೆ ಮತ್ತು ಮಹಿಳೆಯರು ನಮ್ಮೆಲ್ಲ ಸಮಾಜವನ್ನು ಮುಂದುವರೆಯಬೇಕು, ಮಹಿಳೆಯರನ್ನು ಬೆಳೆಯಬೇಕು, ಈ ಸಮಾಜದಲ್ಲಿ ಮುಂದುವರಿಸಬೇಕಂತ ಹೇಳಿ ಈ ಪಕ್ಷಕ್ಕೆ ಈ ರೈತ ಮೋರ್ಚಾಕ್ಕೆ ಸಪೋರ್ಟ್ ಮಾಡಕ್ ಬಂದಿನಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಿಮ್ ಜೊತೆ ನಾನು ಇರ್ತೀನಿ, ನಿಮ್ ಕಷ್ಟದಲ್ಲಿ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2 ಮಾತನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ತುಂಬ ಎಲ್ಲರಿಗೂ ನಮ್ಮ ಧನ್ಯವಾದಗಳು ನಮ್ಮ ಸಹೋದರಿಯರಿಗೆ. ಸ್ಟೇಟ್ ಕಮಿಟಿ, ಜಿಲ್ಲಾ ಕಮಿಟಿ, ತಾಲೂಕಾ ನಮ್ಮ ಮತ್ತು ಮಾಲಾಂಬಿ ಶೇಖ್ ಅವರು ಪಾರ್ವತಿ ಗಟ್ಟಿಮನಿ ಅವರ ಕಡೆಯಿಂದ ಇವತ್ತು ನಾವು ಗೌರವ ಜಿಲ್ಲಾಧ್ಯಕ್ಷರಿಂದ ಅವರಿಗೆ ಮತ್ತು ಜಿಲ್ಲಾಧ್ಯಕ್ಷರು. ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಸಂಘಟನೆಗೆ ಬೆಂಬಲ ಕೊಡ್ತಾ ಇದ್ದಾರೆ, ಸಂಘಟನೆ ದುಡಿತಾ ಇದ್ದಾರೆ. ಮಾಲಾಂಬಿ ಶೇಖ್ ಅವರು ಸಹ ಒಂದು ಯಾರು ಚಪ್ಪಾಳೆ ಹೊಡಿ ರಾತ್ರಿ ಎಲ್ಲ ಗಣೇಶ್ ಯಡಿಯೂರು ಸರ್ ಅವರಿಗೆ, ರಾಜ್ಯ ಗೌರವಾಧ್ಯಕ್ಷರಾದ ಗಣೇಶ್ ಯಡಿಯೂರು ಸರ್ ಅವರಿಗೆ ನಮ್ಮ ರಾಜ್ಯ ಕಮಿಟಿಯ ಅಧ್ಯಕ್ಷರಾದ ಮೂರ್ತಿರಾಮ್ ಚೌಹಾಣ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ಚಪ್ಪಾಳೆ ಮುಖಾಂತರ ನಮ್ಮ ನಾನು ನೋಡ್ಬೇಕು. ಕೊರಳಲ್ಲಿ ಹೂವಿನ ಹಾರ, ಕೊರಳಲ್ಲಿ ಹೂವಿನ ಹಾರ, ಕೈಯಲ್ಲಿ ಕತ್ತಿಗೆ ತರ. ಬೇಗ ಬೇಗ ಕೊಡ್ರಿ, ಬೇಗ ಬೇಗ ಹಾಕ್ರಿ. ಯಾಕಂದ್ರೆ ನಾವು ಎಲ್ಲ ಪತ್ರಕರ್ತರ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಏನು ವಿನಂತಿ ಅಂದ್ರೆ ಈ ಗಂಧದಲ್ಲಿ ತಾವು ಚಾಚು ಚಪ್ಪದೆ ನಮ್ಮ ಮಂಜುಳಾ ಸಹೋದರಿಯ ನುಡಿಗಳನ್ನು ಕೇಳಿದಾಗಿ ವಿನಂತಿ ಇದೆ ನಮಗೆ. ಯಾಕಂತಂದ್ರೆ ಎಲ್ಲ ಹೇಳ್ತಾರೆ ಹಚ್ಚೇವು ನಾವು ದೀಪ ಅಂದಂಗ ನಾವು ಕ್ರಾಂತಿ ಕಿಡಿಯನ್ನ ನಾವು ಆ ವಾಕ್ಯಗಳನ್ನು ಕೇಳಬೇಕಾಗೈತಿ. ಈ ನನ್ನ ಸಹೋದರಿ ರೈತ ಸಂಘಕ್ಕೆ, ರೈತ ಸಂಘಕ್ಕೆ, ರೈತ ಮಾನವರಿಗೆ, ರೈತನ ಇಳಿಗಾರರಿಗೆ ಅಷ್ಟೊಂದು ಮೀಟಿಂಗ್ ಐತೆ ದೊಡ್ಡ ಪ್ರಮಾಣ ನಮ್ಮ ಸರೋಜಿನಿ ಅವರಿಗೆ ಮಹಿಳಾ ರಾಜ್ಯ ಉಪಾಧ್ಯಕ್ಷರು.
ಇವತ್ತಿನ ದಿವಸ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನ ಪ್ರಾರಂಭವಾಗುತ್ತದೆ. ಇವತ್ತ ಯಾರು ಇಲ್ಲ, ಅವ್ರು ಅಷ್ಟೇ ಇಲ್ಲ, ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಸಂಘಟನೆದವ್ರಿಗೆ ಪ್ರಮಾಣ ಇದೀನ ಮೊನ್ನೆ ಒಬ್ಬ PS ಒಬ್ಬ ರಾಜ್ಯಾಧ್ಯಕ್ಷ ಏನ್ ಮಾಡ್ತಾನೆ ಓದಿ ನೋಡ್ತಾ ಇರ್ತಾನ. ಅವ ನಮ್ಮ ಏನೋ ಒಬ್ಬ ಸಂಘಟನೆ ಹೋದ್ರ ಅವ ಏನ್ ಮಾಡ್ತಾನ, ಅವ PS ರಾಜ್ಯಾಧ್ಯಕ್ಷ ಅವ ಏನ್ ಮಾಡ್ತಾನೆ ಹೋಗ್ತಾ ಇರ್ತಾನ. ಅವನಾಗ ಅದ್ರ ಸುಮಾರು ಅದರಿಂದ ನಾನು ಹೋರಾಟವಾಗಿದ್ದೇನೆ. ನನಗೆ ಯಾವ ಸಂಘ ಸಂಸ್ಥೆಯಿಂದ ಏನು ಬೇಜಾರಿಲ್ಲ. ಯಾರೇ ರೈತ ಸಂಘಟನೆ ಆಗಲಿ ಅನೇಕ ಸಂಘ ಸಂಸ್ಥೆ ತುಳಿದಾಗ ನೋಡಿದ್ರೆ ನಾ ಮಾತ್ರ ಅವನಿಗೆ ತುಳಿಲಾಗೆ ನಾ ಬಿಡಂಗಿಲ್ಲ. ಅವ್ ಯಾರು ಹಾಕಿದ್ರೆ ಅವ ಬರೀ ಗೂಂಡರಿರ್ಲಿ ನಮ್ಮ ಸಂಬಂಧಿಗಳವ ಯಾರೇ ನೋಡ್ರಿ ಎಲ್ಲ ರೈತ ಸಂಘಟನೆ ಎಲ್ಲ ನಾವು ರಾಜಕೀಯ ಮಾಡಾಗಿಲ್ಲ. ಯಾರು ಬಂದಿಲ್ಲ. ನಾವು ಇಲ್ಲಿ ರೈತರಿಗೆ ಒಳ್ಳೇದಾಗಬೇಕು, ಕೂಲಿ ಕಾರ್ಮಿಕರಿಗೆ ಒಳ್ಳೇದಾಗಬೇಕು. ದಯವಿಟ್ಟು ಇನ್ನ ನಮ್ಮ ಅನೇಕ ಗಣ್ಯರು ಮಾತಾಡೋದಿದ್ದಾರೆ. ಅವರ ಸಂಬಂಧ ನಾವೆಲ್ಲ ಇನ್ನ ಮತ್ತೆ ನಮ್ಮ ಬಾಬು ಸಿಂಗ್ ಮಹಾರಾಜವರು, ಯಾಕಂದ್ರೆ ಇವತ್ತು ಸಿಂಗ್ ಅಂತ ನಮ್ಮೊಳಗೆ ಏನಂತಾರೆ ಅವ್ರು ಸಿಂಗ್. ಬಾಬು ಸಿಂಗ್ ಮಹಾರಾಜ್ ಅವ್ರು ಯಾಕಿದಾರಪ್ಪ ಅಂದ್ರೆ ಈ ಸಂಘಟನೆಗಳು ತುಂಬಾ ಅವ್ರು ಕಷ್ಟಪಡ್ತಾರೆ. ಅನೇಕ ಇವತ್ತು ಏನಿಲ್ಲ ಅಂದ್ರೆ 870 ಜನ ಸದಸ್ಯರು ಈ ಸಂಘಟನೆ ತಂದುಕೊಂಡಿರ್ತಾರೆ. ಅವ್ರ ನಮ್ಗೆ ಇಷ್ಟೇ ಕಪ್ಪಲ್ ಸಾಕಾಗಿದೆ. ಎಲ್ಲರೂ ಇದು ನಮ್ಮ ಬಾಬು ಸಿಂಗ್ ಮಹಾರಾಜ್ ಅವ್ರದ್ದೇ ಚಪ್ಪಾಳಿ. ಮತ್ತೆ ಇನ್ನೊಬ್ಬರು ಸೋದರ ನಮ್ಮ ಅಶೋಕ್ ಮಹಾರಾಜ್ ಅಧ್ಯಕ್ಷ. ನಮ್ಮ ಸಂಘಟನೆ ಒಳಗೆ ಯಾವತ್ತು ಎಲ್ಲಿಂದ ಅಶೋಕ್ ಮಹಾರಾಜ್ 5 ನಿಮಿಷ ಕೊಡ್ಕೊಂಡಿರ್ತಾರೆ. ಇವತ್ತು ಹುಡುಗಿ ಇದ್ರಾಗಿ ಅವ್ರ ಮನೆಯವರ ಭಕ್ತ ಬಂದ್ರಾಗಿ ನಮ್ಮ ಅನೇಕ ಮಹಾರಾಜರು ಬಂದಿರ್ತೀವಿ. ಯಾಕೆ ಕೊಡ್ತಾರಪ್ಪ ಅಂದ್ರೆ ನೀವು ರೈತರ ಬೆಳಿಬೇಕು, ನಮ್ಮ ರೈತರ ಬೆಳಿಬೇಕು, ರೈತ ಸಂಘ ಸಂಸ್ಥೆ ಬೆಳಿಬೇಕು. ನಾನೆಲ್ಲ ತಾಯಿಯನ್ನು ನೋಡಿ ಬಹಳ ಖುಷಿ ಆಯ್ತು. ನಮ್ಮ ಸಹೋದರರಾದಂತ ಮೋತಿರಾವ್ ಚವ್ಹಾಣ್ ಅನ್ನೋರು ಅಕ್ಕ ಕಾರ್ಯಕ್ರಮಕ್ಕೆ ಬರ್ರಿ ಅಂತಂದ್ರು. ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬರ್ರಿ ಅಂತ. ನಾನು ಆಯ್ತಲ್ಲ ಬರೋಣ. ಕೆಲವೊಂದಿಷ್ಟು ಕಿಡಿಗೇಡಿಗಳು ನಮ್ಮ ರೈತ ಸಂಘದಾಗ ಚಲೋರು ಹೋದಾರ, ಕೆಟ್ಟರು ಹೋದಾರ, ಕಾಲು ಹಿಡಿದು ಎಳೆಯರು ಹೋದಾರೆ ಅಂತ ಬಂದ್ರೆ ಯಾರೋ ಒಬ್ರು ಏನೇನೋ ಸ್ಟೇಟ್ಮೆಂಟ್ ಕೊಡಕತ್ತಾರಂತ. ಅಕ್ಕ ಅವ್ರು ನಿಮ್ಮನ್ನ ಹೆಂಗ್ ಕೇಳಿಸಿದ್ರ ನಾನ್ ಸ್ವಾಗತ ಮಾಡ್ತೀನಿ, ಇನ್ನೊಮ್ಮೆ ಅಂತಿಮ ಹಚ್ಚಿಸ್ತಾರೆ, ನಾವು ನಿಮ್ ಜೊತೆಗೆ ಇದೀವಿ ಅಂತ ನಿಂತ್ಕೊಂಡ್ರ. ಬಹಳ ನನಗೆ ಖುಷಿ ಆಯ್ತು, ಮನಸ್ಸು ತುಂಬಂತ. ಇಲ್ಲಿ ಇಬ್ಬರು ಸಹೋದರರ ಬಗ್ಗೆ ನಾನು ಮಾತಾಡ್ಬೇಕು ಅಂತಂದ್ರೆ ಅದು ತಾಯಿಯಂದ್ರೆ ದಯಮಾಡಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಇನ್ನೊಬ್ಬ ಸಹೋದರ ಅಂದ್ರೆ ನಮ್ಮ ಗಣೇಶನ ಇಳಿಗೆರವರು. ನಾನು ಸೋತಾಗ ರೈತ ಸಂಘಟನೆ ಬೇಡ ಅಂತ ಕೂತ್ಕೊಂಡೆ. ಸರ್ಕಾರ ವಿರುದ್ಧ, ರಾಜಕಾರಣಿಗಳ ವಿರುದ್ಧ, ಭ್ರಷ್ಟರ ವಿರುದ್ಧ ಧ್ವನಿಯೆತ್ತುವಂತ ಮಹಿಳೆ. ಈಕೆ ಬಾಯಿ ಮುಚ್ಚೋದಂತ ಎಷ್ಟೋ ಜನ ಕುತಂತ್ರ ಮಾಡ್ಕೊಂತಾರೆ. ಅಂತ ಟೈಮ್ನಾಗ ರೈತ ಸಂಘಟನೆ ಬೇಡ ನನಗೆ ಬಹಳ ಬೇಜಾರ ಹೋಯ್ತು. ನಾನು ಕಣ್ಣೀರು ಹಾಕಿರೋ ದಿನಗಳಿಲ್ಲ. ಅಂತ ನನ್ನ ಕಣ್ಣೀರು ಒರೆಸ್ತಿದ್ರೆ ನಮ್ಮ ಸಹೋದರ ಅಂತ ಹೇಳ್ಬೇಕಂದ್ರೆ ನಮ್ಮ ಗಣೇಶನ್ ಅಂತ ಹೇಳ್ಬೋದು. ಎಚ್ಚರ ತಂಗಿ ನೀನು ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ರಿ, ಎಚ್ಚರ ಮೇಲೆ ಕಣ್ಣೀರು ಹಾಕ್ತೀವಿ, ಎಚ್ಚರ ಮೇಲೆ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಬಿಟ್ಟಿಲ್ಲ. ಇನ್ನು ನಾವು ನೀವು ಯಾಕವ ಎಚ್ಚರ ಮೇಲೆ ಅಂತ ಹೇಳಿದ್ರು. ಇವತ್ತಿನ ದಿನ ನನಗ ಬಲವಾಗಿ ಶಕ್ತಿ ತುಂಬಂತಾರೆ ಇಬ್ಬರು ಕೃಷ್ಣಂದ್ರ ಅಂತ ಹೇಳ್ಬೋದು. ಒಬ್ಬರು ನರಸಿಂಹ, ಇನ್ನೊಬ್ರು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬರೀ ರೈತ ಸಂಘಟನೆ ಮಾಡಕತ್ರ ಒಬ್ಬ ಹೆಣ್ಮಗ ಮುಂದೆ ಅಂತ ಕಾಲಿಗೆ ತೆರಿಬೇಕಂತ. ಅಂತ ಟೈಮ್ನಾಗ ಹೆಣ್ಮಕ್ಳು ಮುಂದೆ ಹೋಗ್ಬೇಕಪ್ಪ, ಮುಂದೆ ಬರ್ಬೇಕಪ್ಪ ಅಂತ ಹೇಳ್ತಾರಲ್ಲ. ಇಂಥ ಶ್ರೀಕೃಷ್ಣ ಪರಮಾತ್ಮ, ನರಸಿಂಹ ಸ್ವಾಮಿ ಇಂಥ ನಮ್ಮ ಜೊತೆಗಿದ್ರೆ ಎಲ್ಲರಿಗೆ ಎದ್ದು ಬರ್ತೀವಿ ಅಂತ ಹೇಳ್ತೇನೆ ನಾನು. ಏನಂತೀವಿ ಅಕ್ಕ ತಂಗಿ ಅಂದ್ರೆ ದೇಹದಿಂದ ಎಲ್ಲರೂ ರೈತ ಸಂಘಟನೆಗೋಸ್ಕರ ನಾವು ದುಡಿಯೋಣ, ರೈತರಿಗೋಸ್ಕರ ದುಡಿಯೋಣ, ಅನ್ನದಾತರಿಗೋಸ್ಕರ ದುಡಿಯೋಣ. ನಾವು ಏನಾದ್ರೂ ಹೆಣ್ಮಕ್ಳು ಹೆದರಿಕೆಯಿಂದ ಮನೆ ಕುಂತ್ಕೊಂಡ್ರೆ ಇನ್ನೂ ಹೆದರ್ಸ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ್ದಕ್ಕೂ ಕುಂತ್ಕೊಬೇಡ್ರಿ ಅಕ್ಕ ತಂಗಿದ್ರೆ. ನಮ್ಮ ರೈತ ಸಂಘಟನೆಯಲ್ಲಿ ನಾವು ಬದುಕಬೇಕು, ಬಾಳ್ಬೇಕಂದ್ರೆ ಬಹಳ ಪುಣ್ಯ ಮಾಡ್ತೇವೆ. ರೈತ ಸಂಘಟನೆ ಕಟ್ಟಬೇಕಂದ್ರೆ ಸುಲಭಿಲ್ಲ.
ಏಳೇಳು ಜನ್ಮದ ಪುಣ್ಯ ಐತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಮುಖಾಂತರ. ಅಕ್ಕ ತಂಗಿದ್ರೆ ಹಂಗ ಸುಮ್ಮನೆ ಹಸಿರು ಶಾಲೆ ಹಾಕಿಲ್ಲ ನಾವು. ಹಸಿರು ಶಾಲೆ ತೆಗಿಬೇಕಂತಂದ್ರೆ 7 ಗುಂಡಿಗೆ ಗಟ್ಟಿ ಇರ್ಬೇಕು ಅವ್ರು. ನಮ್ಮ ದೇವ್ರ ಪರಮಾತ್ಮ ನಮ್ಮ ಹಣೆ ಬರ ಬದುಕೋಣ. ನೀವು ಹೋಗೋ ರೈತರಿಗೆ ಸೇವೆ ಮಾಡು, ರೈತ ಸೇವೆ ಮಾಡಂತ ಕಳ್ಸೋಣ. ಅಲ್ಲಿ ಯಾರಿಂದ ತಪ್ಸಕ್ ಆಗೋದಿಲ್ಲ ಅಂತ ಈ ಮುಖಾಂತರ ಹೇಳ್ತೀನಿ. ಈ ಬರೋ ಚಳಿಗಾಲ ಅಧಿವೇಶನದ ಬೆಳಗಾವಿಗೆ ನೀವೆಲ್ಲ ಮಹಿಳೆ ಬರ್ಬೇಕು. ಅಕ್ಕ ತಂಗಿದ್ರೆ ಬರ್ತೀರಲ್ಲ ನೀವು 12ನೇ ತಾರೀಕಿಗೆ 11ನೇ ತಾರೀಕಿಗೆ ನೀವೆಲ್ಲ ಬರ್ಬೇಕು. ರೈತರು ನಮಗೆ ಆದಂತ ಅನ್ಯಾಯನ ಸರ್ಕಾರ ಮುಂದೆ ಇಡೋಣ, ನಾವು ನ್ಯಾಯ ಕೇಳೋಣ ಅಂತ ಈ ಮುಖಾಂತರ ಕೇಳ್ತಿದ್ದೀನಿ. ನೀವೆಲ್ಲರೂ ಬರ್ಬೇಕು, ತಪ್ಪಿಸ್ಬಾರ್ದು ಅಂತ ನಾನು ಬರ್ತೀನಿ. ಏನಂತೀರಿ? ರೈತರಿಗೋಸ್ಕರ ದುಡಿಯೋಣ, ರೈತರಿಗೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ತೀನಿ ಈ ಮುಖಾಂತರ. ಶ್ರೀಕೃಷ್ಣ ಪರಮಾತ್ಮ ಅದಾರ, ನರಸಿಂಹಸ್ವಾಮಿ ಅದಾರ, ಅವರಿಬ್ರು ಮಾತ್ರ ಹೌದಲ್ರಿ? ಅವರು ನಾವು ದುರ್ಗಾ ಮಾತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದುರ್ಗಾ ಮಾತೆಗೆ ಅಣ್ಣಂದಿರ ಅವರು ನಮ್ಗೆ ಶಕ್ತಿ ತುಂಬ್ತಾರ. ಶ್ರೀಕೃಷ್ಣ ಪರಮಾತ್ಮ ದುರ್ಗಾದೇವಿ ಇದ್ದಲ್ಲಿ ಗೆಲುವು ಖಂಡಿತ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಂತೀರಿ? ಎಲ್ಲ ಮುತ್ತೈದೆ ತುಂಗಂದ್ರಿ ಹೆಣ್ಮಕ್ಳ ಏನಂತೀರಿ? ಯಾಕಲ್ಲ ಮಾತಾಡ್ರಿ, ಹೋಗಿ ಸ್ಮೈಲ್ ಅಲ್ಲ ಮಾತಾಡ್ಬೇಕು. ಎಲ್ಲರೂ ಧೈರ್ಯದಿಂದ ಬರ್ರಿ. ನೀವೆಲ್ಲ ಬಂದು ತುಂಗಂದಿರೋದು ನೋಡಿ ಮಹಿಳಾ ಸಂಘಟನೆ ಬಹಳ ಜೋರಿದೆ ಅಂತ ಬಹಳ ಖುಷಿ ಪಡ್ತೀನಿ ನಾನು ಅಕ್ಕ ತಂಗಿದ್ರೆ. ಹೌದಲ್ಲ? ನೀವು ಹಿಂದೆ ಬರ್ಬೇಕು ಮತ್ತ 12ನೇ ತಾರೀಕಿಗೆ ಬೆಳಗಾವ ಖುಷಿ ಖುಷಿಯಿಂದ ಬರ್ತೀರಲ್ರಿ. ಮತ್ತ ನಮ್ಮ ಆಂಟಿಯವ್ರ ಬಗ್ಗೆ ಹೇಳ್ಬೇಕು, ಮತ್ತೆ ನಮ್ಮ ರಶ್ಮಾತ್ಮ ಬಗ್ಗೆ ಹೇಳ್ಬೇಕು. ಯಾರಾದ್ರೂ ಏನಾದ್ರೂ ಮಾಡಿ ನನಗಿನ ಬಹಳ ಬೇಜಾರು ಮಾಡ್ಕೊಂಡಿದ್ದು ನಮ್ಮ ಗಣೇಶಣ್ಣವರು, ನಮ್ಮ ಮೋದಿಯವರು, ಚೌಹಾಣ್ ಅಣ್ಣವರು, ಆಂಟಿಯವರು. ನಾವೇ ಹೋಗ್ಲಿ ಬಿಡ್ರಿ, ಯಾರೋ ಏನೋ ಮಾತಾಡ್ತಾರ ಅದ್ರ ಸಂಬಂಧ ನಾವೇ ತೆರಿಗೆಸ್ಕೊಳ್ಳೋಣ ಅಂದೆ. ಇಲ್ಲ, ನನಗೆ ಬಹಳ ಬೇಜಾರಾಗಿತ್ತು ಮಗಳ. ನೀನು ಮನಿ ಬಿಟ್ಟು ಯಾವಾಗ ಮನಿ ಹೋಗಿ ಸೇರ್ತೀವಿ ಗೊತ್ತಿಲ್ಲ, ಅಷ್ಟು ಓಡಾಡ್ತಿರ್ತೀರ, ಇದಕ್ಕೋಸ್ಕರ ಹಿಂಗ್ ಮಾತಾಡ್ತಾರಲ್ಲ, ಏನ್ ಹೇಳ್ಬೇಕಿಂತಾರಿ ಅಂತ ಮಾತಾಡ್ತಾ ಇದ್ರು. ಇಂಥ ತಾಯಂದ್ರಿದ್ರು ನಾವು ಅಂತ ಹೆಣ್ಮಕ್ಳು ಇವತ್ತೇನು ಮುಂದೆ ಬರ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಚಪ್ಪಾಳೆ ಬೆಂಬಲ ಕೊಡಬೇಕು. ಹೆಣ್ಣು ಶತ್ರು ಅಂತಾರ, ಅಲ್ಲ ಒಂದು ಶಕ್ತಿ ಅಂತ ಹೇಳಕ್ ನಾನು ಈ ಮುಖಾಂತರ ಬಯಸ್ತೇನೆ. ಏನಂತೀರಿ? ನಿಮ್ಮನ್ನೆಲ್ಲ ಬಹಳ ಖುಷಿ ಆಯ್ತು. ಯಾಕಂದ್ರೆ ನೀವು ಫೋನ್ ಬಿಡ್ರಿ, ಮಾತಾಡ್ರಿ. ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ಅಣ್ಣ ತಮ್ಮಂದ್ರೆ ಸ್ವಲ್ಪ ಸಹಿಸಿಗಿದೆ. ಅಕ್ಕ ತಂಗಿಯರಿಗೆ ಏನು ಕಾಣಕತ್ತೀವಿ ನಾವು, ಇನ್ನು ಮಾತಾಡಕತ್ತಾರೆ ಅವರು. ನಮ್ಮ ಚೌಹಾಣ್ ಅನ್ನೋರು ಬಹಳ ಪ್ರೀತಿಯಿಂದ ನಮ್ಮನ್ನ ಸ್ವಾಗತ ಮಾಡಿದ್ರು. ಬಸವಣ್ಣನ ನಾಡಿಗೆ ಭೂಮಿ ಮೇಲೆ ಕಾಲಿಟ್ಟಾಗ ಸಾಕ್ಷಾತ್ ಬಸವಣ್ಣನ ನಮ್ಗೆ ಪ್ರತ್ಯಕ್ಷ ಆದಂಗ ಈ ಮುಖಾಂತರ ಹೇಳ್ತೀನಿ. ಬಹಳ ಖುಷಿ ಆಯ್ತು. ನೆಮ್ಮದಿ ಸಿಕ್ತು. ಬಿಜಾಪುರ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಜಾಪುರದವರು ಬಹಳ ಹೃದಯವಂತರು. ಅನ್ನೋದು ಮಾತ್ರ ಭಗವಂತನಿಗೆ ಇನ್ನೂ ಶಕ್ತಿ ಕೊಡಿ ತಾಯಿ ದುರ್ಗಾದೇವಿ. ನಿಮ್ಮ ಸಂಘಟನೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿ ಅಂತ ಈ ಮುಖಾಂತರ ಹಾರೈಸ್ತೀನಿ. ಸುಕುರಾರೆ ಹೆಣ್ಣನ್ನ ಯಾರು ಹೋರಾಡ್ತಾರ ಅವರು ಉದ್ಧಾರ ಆಗ್ತಾರ. ಹೆಣ್ಣನ್ನ ಯಾರು ಕೇವಲ ಮಾಡ್ತಾರ ಅವ್ರು ಸರ್ವನಾಶ ಆಗ್ತಾರ. ಸಾಕ್ಷಾತ್ ದುರ್ಗಾದೇವಿನ ನಂಬಿಕೆಯನ್ನು ಬರೀತಂತವ್ರು ನಾ ಹೆಣ್ಮಗಳದೀನಿ. ಅಣ್ಣ ತಮ್ಮಂದ್ರೆ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ನಿಮಗೊಂದು ಧನ್ಯವಾದ ಹೇಳ್ಬೇಕ್ರಿ. ನಮ್ಗೆಲ್ಲ ರೈತರ ಕಷ್ಟನ ತೋರ್ಸೋತೀವ. ಸರ್ಕಾರಕ್ಕೆ ಕುಡಿಸ್ಬೇಕು ನೀವೆಲ್ಲರೂ. ಮತ್ತೆ ಮಹಿಳೆಯರೆಲ್ಲರೂ ಬಹಳ ಖುಷಿಯಿಂದ ಇದೀರಿ. ಯಾವ್ದೇ ಕಷ್ಟ ಇರ್ಲಿ ಎದಕ್ಕೂ ಕುಗ್ಗಬೇಡಿ ಅಕ್ಕ ತಂಗಿದ್ರೆ ನೀವೆಲ್ಲರೂ. ನನಗೂ ಬಹಳಷ್ಟು ಕಷ್ಟಪಟ್ಟಾರ. ಹಂಗಂತಂದು ಮನಿ ಹಿಡ್ಕೊಂಡ ಕುಂತ್ಕೊಂಡಿಲ್ಲ. ಯಾಕೆ ಹೋಗ್ತಾ ಇರ್ಬೇಕು, ಕಲ್ಲು ಮೂಳೆ ಹೋಗಲು ಹೋಗ್ತಾ ಇರ್ಬೇಕು. ಕಷ್ಟ ಇದೆಯೋ ಮನುಷ್ಯ ಯಾರು ಇಲ್ಲ, ಪ್ರತಿಯೊಬ್ಬರಿಗೆ ಕಷ್ಟ ಇದೆ. ಎಷ್ಟೋ ಜನ ಸಾಲ ಮಾಡಿರ್ತೀರಿ, ಲೋನ್ ತಗೊಂಡಿರ್ತೀರಿ, ಬ್ಯಾಂಕಿನವ್ರು ಬರ್ತಾರ ನೋಟಿಸ್ ಕಳಿಸ್ತಾರಂತ ಭಯ ಪಡ್ಲೇಬೇಡ್ರಿ. ನಾವು ಬರ್ತೇವೆ ರೈತರಿಂದ, ಅವ್ರು ಎಂತ ನೋಟಿಸ್ ಕಳಿಸ್ತಾರ ನೋಡ್ತೇವಿ, ಅವಕಾಶ ಪಟ್ಟಿಂದ ಕೇಳ್ತೇವಿ. ಮಕ್ಕಳನ್ನ ಚಂದ ಓದಿಸ್ರಿ, ಜೀವನದಾಗ ಮುಂದೆ ಬರ್ರಿ, ಒಳ್ಳೆ ಪ್ರಜೆಗಳನ್ನಾಗಿ ಮಾಡ್ರಿ. ನೀವು ಧೈರ್ಯ ತುಂಬಕ್ ಮಕ್ಕಳಿಗೆಲ್ಲ. ಯಾರು ಏನೋ ಅಂತ ತೆರಿಗೆ ಮುಖ ಮಾಡಿ ನಾವು ಮುಂದೆ ಹೋಗ್ತಾ ಇರ್ಬೇಕು. ನಾವು ಮುಂದೆ ಹೋಗಿಲ್ಲ ಅಂದ್ರೆ ನಮ್ಗೆ ಇನ್ನೂ ತುಳಿದು ಹಾಕ್ತಾರ. ಮುಂದೆ ಹೋಗ್ತಾ ಇರ್ಬೇಕಲ್ವಾಗ ನಾವು. ಏನಂತೀರಿ? ಹೆದರಕ್ಕೆ ಹೋಗ್ಬೇಡ್ರಿ, ಕೂಗಬೇಡ್ರಿ. ಅಕ್ಕ ತಂಗಿದ್ರೆ ಧೈರ್ಯರಿಗೆ ಹೇಳ್ರಿ, ನಿಮ್ಮ ಗಂಡಂದ್ರಿಗೆ ಹೇಳ್ರಿ. ಏನ್ ರೈತನಿಗೆ ಹೋಗಿ ಎಷ್ಟೊತ್ತಿಗೆ ಹೋಗಿ ಅಂತಾರ. ನಾನು ರೈತ ದೇವರ ಸೇವೆ ಮಾಡ್ತೀನಪ್ಪ, ಸಪೋರ್ಟ್ ಮಾಡೋದು ನಿಮ್ ಗಂಡನಿಗೆ ಹೇಳ್ರಿ. ಇಲ್ಲಿ ಅಣ್ಣ ತಮ್ಮಂದ್ರ ಮುಂದೆ ದಯಮಾಡಿ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡ್ರಿ, ಕಳಿಸ್ಕೊಡ್ರಿ. ರೈತ ಸೇವೆ ಮಾಡೋದು ಬಹಳ ಭಾಗ್ಯ ನಿಮ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ತಮ್ಮಂದ್ರೆ ಯಾರಿಗ ಅದು ನ್ಯೂಸ್ ನೋಡ್ತಿರ್ತೀರಿ, ನಿಮ್ಮ ಗಂಡಂದ್ರೆಲ್ಲ ನೋಡ್ತಾರೆ ನ್ಯೂಸ್.
ಇದೆಲ್ಲ ಸಪೋರ್ಟ್ ಮಾಡಿ, ಅಣ್ಣ ತಮ್ಮಂದ್ರೆ ಎಲ್ಲ ಸಪೋರ್ಟ್ ಮಾಡ್ರಿ. ಹಾಗೂ ಇದೆಲ್ಲ ಹಿರಿಯರು ಕೂತ್ಕೊಂಡಾರ, ನಿಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ನಮ್ಮ ಸಂಘಕ್ಕೆ ಬೇಕ್ರಿ ಅಂತಲ್ಲ ಕಾಕಾರ, ನೀವೆಲ್ಲ ಕೊಡ್ಬೇಕು ನಮ್ಗೆ. ನಮ್ಗೆ ಏನೋ ತಿಳಿಲಿಲ್ಲ ಅಂದ್ರೆ ನಮ್ಗೆ ತಿಳಿಸಿ ಹೇಳ್ರಿ ನೀವೆಲ್ಲಾರು ಅಂಕಲ್ ಅವ್ರಲ್ಲಿ ಕೂತ್ಕೊಂಡ್ರು. ನಾನು ಪತ್ರಕರ್ತ, ನಮ್ಮ ಮನೆಗೆ ಬಂದು ಹೋಗ್ಬೇಕು, ನೀವು ಒಂದು ಖಂಡಿತ ಬಂದು ಹೋಗ್ತೀವಿ. ಹೃದಯದಲ್ಲಿ ಸಾವುಕಾರಿದ್ದೀರಿ, ಬಡವ ಅದನ್ನ ನಾನು ಪತ್ರಕರ್ತ ನೀವು ನಮ್ಮ ಮನೆಗೆ ಬಂದು ಹೋಗ್ಬೇಕಂದ್ರಿ. ಹೃದಯದಲ್ಲಿ ಸಾವುಕಾರ ನೀವು. ಯಾವ ಸಾವುಕಾರ್ರಿ? ರೊಕ್ಕ ಎಲ್ಲರೂ ಕಳಿಸ್ತಾರ, ಮನ್ಸು ಕಳ್ಸೋದು ಗುಣ ಕಳ್ಸೋದು ಭಾಳ ದೊಡ್ಡೈತ್ರಿ, ಹೌದಲ್ರಿ? ಅಕ್ಕ ತಂಗಿ ಅಂದ್ರೆ ಇನ್ನೂ ಬಹಳ ಜನ ಮಾತಾಡ್ತಾರ. ವಿಜಯಪುರಕ್ಕೆ ನಾನು ಯಾವತ್ತು ಬರ್ತಾ ಇದ್ದೀನಿ, ನಮ್ಮ ಸಹೋದರರದಾರ, ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನನ್ನ ಸಾಲ. ನಾವು ಬೇಜಾರು ಮಾಡ್ಕೊಂಡ್ರೆ ಬಹಳ ಬೇರೆ ತುಂಬಿದ್ರು. ಇಂಥ ಸಹೋದರ ರೀತಿ ಮೇಲೆ ನೀವು ಯಾಕೆ ಬೇಜಾರು ಮಾಡ್ಕೊಂತೀರಿ? ಬಹಳ ಶಕ್ತಿ ತಿಳ್ಕೋಬೇಕು. ಸಹೋದರನ್ನ ಅವರು ಬಹಳ ಧೈರ್ಯ ತುಂಬ್ತಾರ ಮಹಿಳೆಯರಿಗೆ. ಹಂಗಾಗಿ ಮಹಿಳಾ ಸಂಘಟನೆ ಬಹಳ ದೊಡ್ಡ ಖುಷಿ ಆಯ್ತು ನನಗ. ನಿಮ್ಗೆಲ್ಲರಿಗೆ ಅನ್ನೋದ್ರ ಅವರು ಏನೇ ಕಷ್ಟ ಇದ್ರೆ ಬಗೆಹರಿಸ್ತಾರ, ನಿಮ್ ಜೊತೆಗಿದ್ದು ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಯಾರ. ನಮ್ಮ ಬೆಳಗಾವಿ ಜಿಲ್ಲೆದಾಗ ಸಹೋದರ ಗಣೇಶನವರು ನಮ್ಗೆಲ್ಲರಿಗೆ ಅಣ್ಣನಾಗಿ ಸಂಘರಿಗೆ ಒಂದು ಮಾರ್ಗದರ್ಶನ, ಹಿಂಗ್ ಮಾಡಿದ್ರೆ ಸರಿ, ಹಿಂಗ್ ಮಾಡಿದ್ರೆ ಸರಿ, ರೈತರಿಗೋಸ್ಕರ ದುಡಿಯೋಣ ಅಂತ ಹೇಳ್ತಾ ಇರ್ತಾರೆ. ಹಗುಲ ಮಿತಿ ಮಾಡೋದಿಲ್ಲ ಗಣೇಶಣ್ಣ, ನದಿ ಹೋಗಿತ್ತು ಮನೆಗೆ ಹೋಗ್ಲಾಕ ಒಂದು ಓಡಾಟ ಕಮ್ಮಿ ತರ ಏರಿಕೆ ಮಾಡೋ ಸಂಬಂಧ ಅದು ಮಾತಾಡೋರು. ಅವ್ರಿಗೆ ಬಿಟ್ಟಿಲ್ಲ, ದುಡಿಯೋದ್ರ ಕೆಲಸ ಮಾಡ್ತಾರ. ಯಾಕಂದ್ರೆ ಬೊಂಗಿ ರೈತರಿಗೆ ಬಹಳ ಪಟ್ಟಿ ಗಿಟ್ಟಿರ್ತೈತಿ, ಅಂತವ್ರು ಯಾವತ್ತೂ ಉದ್ದಾರ ಆಗಂಗಿಲ್ಲ. ತೊಡಗಿಗೋಸ್ಕರ ಉದ್ದಾರ ಆಗ್ಬೋದು, ನೀವೇ ಬರ್ಬೋದು, ಆದ್ರೆ ದೇವ್ರ ಮೆಚ್ಚಕ್ಕಂತ ಸಾಧ್ಯನೇ ಇಲ್ಲ. ಏನಂತೀರಿ? ದೇವ್ರ ಮೆಚ್ಚಂತ ಕೆಲಸ ಮಾಡ್ಬೇಕು ನಾವು, ಅದ ಸತ್ಯ. ಏನಂತೀರಿ? ನಿಜವಾದ ರೈತರು ಬಹಳ ಕಷ್ಟದಿಂದ 10 ದಿನಗಳ ಕಾಲ ಗಣೇಶನವರಲ್ಲಿ ಬಿಸಿಲು ಮಳಿ ಅಂತ 10 ಜನ ಸಾವಿರಾರು ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ರು. ಅವ್ರು ಪಾಪ ಇರೋ ವ್ಯವಸ್ಥೆ ಮಾಡಿದ್ರು. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಬಹಳ ಕಷ್ಟ ಐತಿ. ಯಾರ ರಾಜಕಾರಣಿಗಳಿಂದ 1 ರೂಪಾಯಿ ಇಟ್ಕೊಂಡಿಲ್ಲ. ತಿಳದಂತ ರೈತರ ಮಕ್ಕಳು ರೊಟ್ಟಿ ತಗೊಂಡ್ ಕೊಟ್ಟಾರ. ಯಾರ ರಾಜಕಾರಣಿಗಳಿಗೆ ಎಂಟ್ರಿ ಇರಲಿಲ್ಲ ನಮ್ಮ ವೇದಿಕೆಗೆ. ಗಣೇಶಣ್ಣ ಸಾಲ ಯಾವ್ದು ತಂಗಿ? ಅಣ್ಣ ಏನ್ ಮಾಡ್ತೀಯಣ್ಣ, ಖರ್ಚಿಗೆ ಏನ್ ಮಾಡ್ತೀಯಣ್ಣ, ಏನ್ ಮಾಡೋದು ಅಡಿಗೆಗೆಲ್ಲ ಅಂತ ಕೇಳಿದ. ತಂಗಿ ಖರ್ಚು ಎಷ್ಟರ ಬರಲಿ, ಸಾಲ ಎಷ್ಟರಾಗಿ ಆಗ್ತಿರ್ತೇನೋ, ಇಂಥ ಅನ್ನೋದ್ರ ಇರ್ಬೇಕ್ರಿ. ಅಪ್ಪ ಎಷ್ಟು ದೊಡ್ಡ ಗುಣ ಬಂದಿದ್ದಾಗ ಎಲ್ಲಾರಿಗೆ ರಾಜಕಾರಣಿಗಳು ಒಂದು ಬೆಂಬಲ ಐತಿ. ನಾವ್ ಹೆಂಗ ಮಾಡೋದು, ಏನ್ ಮಾಡೋದು ಅಂತ ಕುತ್ಕೊಂಡಾಗ ಸಾಲ ಮಾಡೋದೇ ಚಿಂತೆ ಮಾಡೋದು ಬೇಡ, ಮಾಡೋಣ ಅಂತ ಹೇಳಿದ್ರು. ಇಂಥ ಅಣ್ಣಂದ್ರೆ ಇರ್ಬೇಕ್ರಿ ರೈತಂದಾಗ. ಇದು ನಿಜವಾದ ರೈತ ಸಂಘಟನೆ. ಸುಮ್ಮನೆ ತೊಟ್ಟಿಗೆ ಮಾಡಿ ದೊಡ್ಡ ಸ್ಕ್ರೀನ್ ಹಾಕಿ ರಾಜಕಾರಣಿಗಳೆಲ್ಲ ಭಾಷಣ ಕೊಡೋದಲ್ಲ. ನಮ್ಮ ರೈತ ಸಂಘಟನೆಯಲ್ಲಿ ನಮಗ ನಾವ ನಾಯಕರಾಗಿರ್ಬೇಕು. ಯಾರನ್ನ ತಗೊಂಡ್ಬಂದು ನಾವು ವೇದಿಕೆ ಕೂರಿಸೋದಲ್ಲ, ಆ ವೇದಿಕೆ ಒಂದು ಗೌರವ ಇರ್ತದೆ. ಏನಂತೀರಿ ಅಕ್ಕ ತಂಗಿ ಅಂದ್ರೆ? ಇನ್ನು ಬಹಳ ಜನ ಹಿರಿಯರಿದ್ದೀರಿ, ದಯಮಾಡಿ ಚಳಿಗಾಲ ಅಧಿವೇಶನಕ್ಕೆ ನೀವು ಬರ್ಬೇಕು. ಬೆಳಗಾವಾಗ 12ನೇ ತಾರೀಕಿಗೆ ಈ ಮುಖಾಂತರ ಕೇಳ್ಕೊಂತ ಇದ್ದೇನೆ. ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ಅವ್ರು ಇವರು ಅನ್ನಂಗಿಲ್ಲ, ಹೊಟ್ಟೆ ಹಾಕ್ಯಾರೆ, ತಪ್ಪೇಗ ಮಾತಾಡಿದ. ಇನ್ನು ಉಳಿದಂತ ಹಿರಿಯರು ಮಾತಾಡಿ. ನಮಸ್ಕಾರ. ಸಮೀಪತೆಯಿಂದ ನೋಡಿದ್ದೇನೆ. ರೈತರಿಗಿರುವಂತ ಒಂದು ಹೃದಯದ ಸ್ವಚ್ಛತೆ, ಮನಸ್ಸಿನ ಮುಗ್ಧತೆ ನಾನು ಅನುಭವ ಮಾಡಿದ್ದೇನೆ. ಯಾವಾಗ ರೈತ ಪುನಃ ಒಂದು ಋಷಿ ಅಂತ ಹೇಳಾಗುತ್ತೆ, ರೈತ ಮತ್ತು ಒಬ್ಬ ಋಷಿ ಇಬ್ಬರು ಸದಾ ಜಾಗೃತಿ ಇರುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಈಗ ನಮ್ಮ ಭೂಮಿ, ಭಾರತ ಭೂಮಿ ತಾಯಿಯನ್ನು ಹೇಳ್ತೇವೆ, ತಾಯಿ ಅಂತಾನೆ ನಾವೆಲ್ಲ ಪೂಜಿಸ್ತೇವೆ. ಯಾವತ್ತು ಇದನ್ನು ಹೇಳಾಗುತ್ತೆ, ಜನನಿ ಮತ್ತು ಜನ್ಮಭೂಮಿ ಸದಾ ನಮಗೆ ಆದರ್ಶ, ಸದಾ ಪೂಜನೀಯ. ಈ ಭಾವನೆಯೊಂದಿಗೆ ನಾವು ಆ ಒಂದು ಭೂಮಿಯ ಜೊತೆ, ಪ್ರಕೃತಿಯ ಜೊತೆ ಅತಿ ಸಮೀಪ ಸಂಬಂಧವನ್ನ ನಾವು ಇಟ್ಕೊಂಡಿದ್ದೇವೆ. ಯಾವ ರೀತಿ ಹೇಳಾಗುತ್ತೆ, ಹುಟ್ಟಿದವನು ಭೂಮಿ ಮೆಚ್ಚೋದಿಲ್ಲ ಅಂತ. ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲರಿಗೂ ಅನ್ನ ಇದೆ, ನೀರಿದೆ. ಆದ್ರೆ ಯಾಕೆ ಕೊರತೆ ಆಗ್ತಾ ಇದೆಯಪ್ಪ ಅಂದ್ರೆ ಕೆಲವೊಂದು ಮನುಷ್ಯರ ಅತಿ ಆಸೆಗಳು. ನಾವು ಹೇಳೋದು ಇಷ್ಟೇ, ರೈತರು ಭಗವಂತ ನಿಮ್ಗೆ ಕೊಡ್ತಾ ಇದ್ದಾರೆ, ಭೂಮಿ ನಿಮ್ಗೆ ಅವಶ್ಯವಾಗಿ ಕೊಡುತ್ತೆ. ಆದ್ರೆ ಅದನ್ನ ನಾವು ಅತಿಯಾಗಿ ಅವಾಗ ಆಸೆಗಳನ್ನು ಪಡ್ತೇವೆ. ರೈತ ವಿಲಾಸತನದಲ್ಲಿ ಬಂದಾಗ ಭೂಮಿಯು ಸಹ ವಿಕೃತವನ್ನ ತೋರಿಸ್ತಾರೆ. ಇವತ್ತು ನಾವು ನೋಡ್ತಾ ಇದ್ವಿ ಅನೇಕ ಕಡೆ ನೀರಿದ್ದು ಭೂಮಿದು ವಿಕೃತತನ ನೋಡ್ತಾ ಇದ್ದೀವಿ. ಇದಕ್ಕೆ ನಾವೇ ಕಾರಣೀಭೂತ.
ಒಂದು ಉದಾಹರಣೆ ನಮಗೆ ನೆನಪು ಬರುತ್ತೆ. ಒಂದು ಮಾತನ್ನ ಹೇಳಲು ಬಯಸ್ತಿದೆ. ಇವಾಗ ಮೌಂಟ್ ಆಗೋದ್ರಲ್ಲಿ ನಮ್ಮ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಆದಾಗ ಮಾತನ್ನ ಹೇಳಿದ್ರು. ಅಂದ್ರೆ ರೈತರಿಗೆ ಕೆಲವೊಂದು ಸೌಲಭ್ಯಗಳನ್ನು ಕೊಟ್ಟರು. ಯಾವ ರೀತಿ ಇವತ್ತೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಸಕ್ಕರೆಗಾಗಿ, ಸಕ್ಕರೆ ಕಾರ್ಖಾನೆಗಳಲ್ಲಿ. ಅವ್ರು ಇದನ್ನು ಹೇಳಿದ್ರು, ರೈತರಿಗೆ ಹೆಚ್ಚಿಗೆ ರೇಟ್ ಕೊಟ್ಟಿದ್ರು. ಆದ್ರೆ ಒಂದು ಸಮಯದ ನಂತರ ಸರ್ವೆ ಮಾಡಿದ್ರಂತೆ, ರೈತ ಹಣ ಏನ್ ಮಾಡಿದ ಅಂತಂದ್ರೆ, ಅಂದ್ರೆ ಅದನ್ನು ಹೆಚ್ಚಿಗೆ ಉನ್ನತಿಯನ್ನು ಏನು ಹೊಂದಬೇಕಾಗಿತ್ತು ಅದನ್ನು ಕುಡಿಯೋದ್ರಲ್ಲಿ. ಖಾಸಾಗಿ ನಾವು ನೋಡ್ತಾ ಇದ್ದೀವಿ, ರೈತರು ಈ ಒಂದು ದುರ್ಚಟದಿಂದ ಮುಕ್ತ ಇದ್ರಿ ಅಂತಂದ್ರೆ ಭೂಮಿ ನಿಮ್ಮ ಪೋಷಣೆ ಮಾಡ್ತಾರೆ. ಬಹಳಷ್ಟೆಲ್ಲ ಸಮಸ್ಯೆಗಳು ಹೇಳ್ತಾರೆ, ಅಂದ್ರೆ ಕುಡಿಯೋದು ಜಾಸ್ತಿ ಆಗಿದೆ. ಖಾಸಾಗಿ ಕಬ್ಬು ಬೆಳೆಯುವಂತರು ಕುಡಿದ್ರೆ ಆ ಭೂಮಿಯನ್ನ ಕಿತ್ತಾಕ್ ಹೋಗ್ತಾರೆ. ಇದು ಒಂದು ನಮ್ಮ ಭೂಮಿಯ ಒಂದು ಅಪಮಾನ ಅಂತ ಹೇಳಾಗುತ್ತೆ. ನಾವು ಸಚ್ಚಾರಿತ್ರ್ಯವಂತರಾದಾಗ ಭೂಮಿ ನಮ್ಮ ಪೋಷಣೆ ಪಾಲನೆ ಮಾಡೇ ಮಾಡುತ್ತೆ. ಸೊ ಅದಕ್ಕಾಗಿ ಶ್ರೇಷ್ಠ ವಿಚಾರದೊಂದಿಗೆ ಭೂಮಿಯಲ್ಲಿ ಕಾರ್ಯ, ಅದಕ್ಕೆ ನಾವು ಯೋಗಿ ಖೇತಿ ಅಂತ ಹೇಳ್ತೇವೆ. ನಿಮ್ಮ ಸದ್ಯ ವಿಚಾರಗಳಿಂದ ಭೂಮಿ ನಿಮಗೆ 10 ಪಟ್ಟು ಜಾಸ್ತಿ ಕೊಡುತ್ತೆ. 10,000 ರೂಪಾಯಿ ಕೊಡಬೇಕು. ಅನೇಕ ಕೊರತೆ ಐತಿ. ನಮ್ಗೆ 12 ತಾಸು ಕರೆಂಟ್ ಬೇಕು. ಮೈಕ್ರೋ ಫೈನಾನ್ಸ್ ಏನು ಅವಳಿ ಐತಿ ಅದು ಬಂದಾಗಬೇಕು. ಪ್ರತಿಯೊಂದು ಮಹಿಳೆಯರಿಗೆ ಉದ್ಯೋಗ ಇಲ್ಲ, ಅನೇಕ ಯುವಕರಿಗೆ ಉದ್ಯೋಗ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಚರ್ಚೆ ಮಾಡಿ ಇವತ್ತು ಏನಾಗೈತಪ್ಪ ಅಂದ್ರೆ ನಾವೆಲ್ಲರೂ ನಮ್ಮಲ್ಲಿ 10 ಮಂದಿ ಹೆಣ್ಣು ನಮ್ಮ ಸಂಘಟನೆ ಒಳಗೆ ಇವತ್ತು 10 ಮಂದಿ ನಾನೇ ಹೋಗ್ತಿದ್ದೆ. ಧಾರವಾಡ ಒಳಗೆ ಬಂದಿದ್ದೆ, ಇದೇ ಬಿಜಾಪುರ ಸಂಘಟನೆ ಒಳಗೆ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತ್ ತಗೊಂಡಿದ್ವಿ. ಯಾಕಂದ್ರೆ ನಮ್ಮ ಮಂಜುಳಾಕವರು ಬರ್ತಾ ಇದ್ದಾರೆ, ಗಣೇಶನವರು ಬರ್ತಾ ಇದ್ದಾರೆ, ನಾವೆಲ್ಲರೂ ಕರ್ಕೊಂಡು ನಮ್ಮ ಅನೇಕ ಹುಡುಗರು ಅಕ್ಕವರು ಎಲ್ಲ ಬಂದು ಅನೇಕ ನಮ್ಮ ಅಕ್ಕ ಹಿರಿಯರಿದ್ದಾರಲ್ಲ ಎಲ್ಲರೂ ಸೇರಿ ನಾವು ನಮ್ಮ ಧರ್ಮಗುರುಗಳಿದ್ದಾನೆ, ಅನೇಕ ಧರ್ಮಗುರುಗಳು ಸೇರಿ ನಾವೆಲ್ಲರೂ ಪ್ರಕಾಶ್ ನಮ್ಮ ಬಿಡದವರು ಎಲ್ಲರೂ ಸೇರಿ ನಮ್ಮ ಹಿರಿಯವರು ಕಾಕ ಅವರು ಅನೇಕ ಜನಗಳು ಎಲ್ಲ ಸಾಹಿತ್ಯ ಅನೇಕ ಮಾತಾಡ್ತಾರೆ. ನಮ್ಮ ಮಂಜುಳಾಕ ಅವರು ಮಾತಾಡಬೇಕು ಇದು ಎಲ್ಲರೂ ಏನಪ್ಪ ಅಂದ್ರೆ ಇವತ್ತು ನೋಡಿ ನೀವೆಲ್ಲರೂ ನಮ್ಮ ಸಂಘಟನೆ ಸಿದ್ಧಾಂತ ಹಂಗೈತಪ್ಪ ಅಂದ್ರೆ ಎಲ್ಲಿ ಹೋಗ್ತೀರಿ ಶಾಂತಿ ಕೇಳ್ತೀರಿ. ಇವತ್ತು ಯಾಕೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದ್ಸರಿ ಮೇಲೆ ಹೇಳ್ರಿ ನೋಡು, ಊಟ ಮಾಡಿಕೊಂಡು ಹೇಳ್ರಿ ಮಾತಾಡ್ತಿದ್ದೀನಿ ಅಂತಿದ್ರೆ ಏನಂದ್ರೆ ಎಲ್ಲರೂ ಅಕ್ಕನವರಿಗೆ ನೀವು ಎದಕ್ಕೆ ಬಂದ್ರಿ? ರೈತ ಸಂಘಟನೆ ಬಂದ್ರಿ, ಎದಕ್ಕೆ ಬಂದ್ರಿ ಹೇಳಿ. ರೈತ ಸಂಘಟನೆ ಬಂದ್ರೆ ಯಾವ ಕೈ ಎತ್ರಿ? ಹೌದಿಲ್ಲ? ರೈತ ಸಂಘಟನೆ ಬಂದ್ರಿಲ್ಲ, ನನಗೆ ನೀವು ಯಾರು ಬಂದಿಲ್ಲ. ರೈತ ಸಂಘಟನೆ ಬಂದ್ರಿ, ಅನೇಕ ಗ್ರಾಮಾಧ್ಯಕ್ಷಗಳಿದ್ರಿ, ನೀವು ಅನೇಕ ತಾಲೂಕಾಧ್ಯಕ್ಷ ಇದ್ರಿ. ಇನ್ನೊಂದು ವಿಷಯ ಕೇಳಿ, ನಾವು ರೈತ ಸಂಘಟನೆ ಪ್ರಮಾಣ ಮಾಡೋಣ, ಪ್ರಮಾಣ ವಚನ ಮಾಡೋಣ. ಎಲ್ಲಾರು ಹಾನಿ ಮಾಡ್ತೀರಿ, ಎಲ್ಲಾರು ರೈತರಿಗೆ ಸಾಲ ಮನ್ನಾ ಮಾಡಿದಾಗ ಸಾಕು ಕೊಡ್ತೀರಿ. ಎಲ್ಲಾರು ಕೈ ಎತ್ರಿ, ಎಲ್ಲಾರು ಹಾನಿ ಮಾಡ್ರಿ. ಮತ್ತೆ ನಾವು ಗುರು ಸೇರಿ ನೀವು ಇದು ಮಾಡಿ ಪ್ರತಿಯೊಬ್ಬರು 100 ಜನ ತಂದೈತಿ ಗ್ರಾಮಾಧ್ಯಕ್ಷರು ಎಲ್ಲಾರು ದೇವರ ಹಾನಿ ಮಾಡಿ, ನಿಮ್ಮ ಮನೆ ದೇವರ ಹಾನಿ ಮಾಡಿ ನಾವು ಇವತ್ತೆಲ್ಲರೂ ಇದು ಮಾಡ್ತಾ ಇದ್ವಿ. ಅದ್ರ ಸಂಬಂಧ ನಾವು ಏನಾಯ್ತು ಅಂದ್ರೆ ನಮ್ಮ ರೈತರ ಪರವಾಗಿ ನಾವೆಲ್ಲರೂ ನೀವು ನಿಂತೀರಿ. ಶಾಂತ ರೀತಿ ಒಳಗೆ 5 ಹಂತ ನೀವು ಶಾಂತ ರೀತಿ ಹೋಗಿ ಅನೇಕ ನಾವು ಮೀಟಿಂಗ್ ಮಾಡೋದೈತಿ. ಶಾಂತ ರೀತಿ ಒಳಗೆ ನಿಮಗೆ ಯಾಕಂದ್ರೆ ಎಂತ ಅವಕಾಶ ಎಲ್ಲಿ ಸಿಗಂಗಿಲ್ಲ ನಿಮ್ಗೆ. ಇದು ನಿಮ್ಗೆ ಸಾಲಿಯವರು ಗುರುಗಳು ಕಲಿಸ್ತಾರ ಅಂದಾಗ ಆ ಗುರುಗಳು ಮಾತು ಕೇಳಿದ್ರೆ ನೀವು ನಾಳೆ ಎಕ್ಸಾಮ್ ಒಳಗೆ ಫೇಲ್ ಆಗ್ತಿರ್ತೀವಿ. ಫೇಲ್ ಆಗುದೈತಿ ಏನ ಕೇಳುದೈತಿ, ಕೇಳುದಿಲ್ಲ ನಮಗೆ ಒಟ್ಟು 5 10 ನಿಮಿಷ